ನಮಸ್ಕಾರ. ನಮ್ಮ ಸಮಾಜದಲ್ಲಿ ಬದುಕಿಗಾಗಿ ಒಂದು ಗ್ಯಾರಂಟಿ ಸೂತ್ರ ಇದೆ. ಜೀವನನ ಹೇಗೆ ಬದುಕಬೇಕು ಅನ್ನೋದಕ್ಕೋಸ್ಕರ ಹಿರಿಯರು ಯಾವಾಗಲೂ ಹೇಳ್ತಾ ಇರ್ತಾರೆ. ನೋಡಪ್ಪ, ಚೆನ್ನಾಗಿ ಓದ್ಬಿಟ್ಟು ಒಂದೊಳ್ಳೆ ಕೆಲಸ ತಗೋ. ಕೆಲಸ ತಗೊಂಡಾದಮೇಲೆ ಒಂದು ಮುದ್ದಾದ ಹುಡುಗಿ ಹುಡುಕ್ತೀವಿ, ಮದುವೆ ಮಾಡ್ಕೋ, ಒಂದು ಮನೆ ಕಟ್ಟು, 2 ಮಕ್ಕಳು ಮಾಡ್ಕೋ, ಸೆಟ್ಲ್ ಆಗಿಬಿಡು. ಅದಾದಮೇಲೆ ಮಕ್ಕಳನ್ನು ಓದಿಸು, ಮಕ್ಕಳನ್ನು ಸೆಟ್ಲ್ ಮಾಡು. ಅದಾದಮೇಲೆ ಮೊಮ್ಮಕ್ಕಳ ಜೊತೆ ಆಟ ಆಡಿಕೊಂಡು ಹಾಯಾಗಿ ಮಿಕ್ಕಿದ ಕಾಲ ಕಳಿ. ಇದು ನಮ್ಮ ಹಿರಿಯರು ನಮಗೆ ಹೇಳುವಂಥ ಜೀವನದ ಒಂದು ಗ್ಯಾರಂಟಿ ಸೂತ್ರ ಅಲ್ವಾ? ಆದರೆ ಈ ಸೂತ್ರದಲ್ಲಿ ಒಂದು ಸಮಸ್ಯೆ ಇದೆ. ಆ ಸಮಸ್ಯೆ ಈ ಸೂತ್ರದ ಮೊದಲಲ್ಲೇ ಇದೆ. ಏನಪ್ಪ ಅದು ಅಂದರೆ, ಚೆನ್ನಾಗಿ ಓದು. ಸರಿ, ಚೆನ್ನಾಗಿ ಓದೋ ಅಂಥವ್ರು ಚೆನ್ನಾಗಿ ಓದಿ ಈ ಸೂತ್ರನ ಫಾಲೋ ಮಾಡ್ಕೊಂಡು ಜೀವನದಲ್ಲಿ ಮುಂದೆ ಹೋಗ್ತಾರೆ. ಅಕಸ್ಮಾತ್ ಚೆನ್ನಾಗಿ ಓದೋಕ್ಕಾಗ್ದಲೇ ಇರೋರು, ಅವ್ರ ಕತೆ ಏನು? ಚೆನ್ನಾಗಿ ಓದಲಿಲ್ಲ ಅಂದರೆ ಒಳ್ಳೆ ಕೆಲಸ ಸಿಗಲ್ವೇ? ಒಳ್ಳೆ ಕೆಲಸ ಸಿಕ್ಕಿಲ್ಲ ಅಂದರೆ ಒಳ್ಳೆ ಹೆಣ್ಣು ಸಿಗಲ್ವೇ? ಮದುವೆ ಆಗಲ್ವೇ? ಮುಂದುವರಿಯಲ್ವೇ? ಈ ಸೂತ್ರ ಎಲ್ಲ ಅಲ್ಲಿಂದ ಅಲ್ಲಿಗೆ ಎಲ್ಲ ವಿಫಲವಾಗಿಬಿಡುತ್ತಲ್ಲ. ನಾವು ಮೊದಲನೇ ಹೆಜ್ಜೆನೇ ದಾಟಲಿಲ್ಲ ಅಂದರೆ. ಚೆನ್ನಾಗಿ ಓದಲಿಲ್ಲ ಅಂದರೆ ಏನು ಬೇರೆ ಸೂತ್ರ? ಅದಕ್ಕೆ ಬಹಳಷ್ಟು ಸೂತ್ರಗಳು ನಮ್ಮ ಸಮಾಜದಲ್ಲಿ ಇಲ್ಲ. ನೀವೇನಾದರೂ ಓಡೋ ಕುದುರೆ ಆಗಿದ್ದರೆ, ಚೆನ್ನಾಗಿ ಓದಿದರೆ ಈ ಒಂದು ಏನು ಸೂತ್ರ, ಏನು ಫಾರ್ಮುಲಾ ಇದೆ ನಮಗೆ ವರ್ಕ್ ಆಗುತ್ತೆ. ಸೋಲೋ ಕುದುರೆ ಆಗಿದ್ದರೆ, ಅಕಸ್ಮಾತ್ ಇವತ್ತಿನ ಏನು ಈ ವಿದ್ಯೆ ಅಂತ ಏನು ಕರಿತೀವಿ, ಈ ವಿದ್ಯೆನ ನೀವು ಓದೋಕ್ಕಾಗಲಿಲ್ಲ ಅಂದರೆ ನಿಮ್ಮ ಕತೆ. ಅದಕ್ಕೆ ಯಾವುದೇ ಸೂತ್ರಗಳಿಲ್ಲ, ಬರೀ ಒದ್ದಾಟ ಅಷ್ಟೆ ಅಲ್ವಾ? ಬಿಡಿ, ಬೇರೆ ಬೇರೆ ರೀತಿ ಹೇಳ್ತಾರೆ. ಆದರೆ ಇವತ್ತು ನಾನು ಹೇಳಕ್ಕೆ ಹೊರಟಿರೋದೇನೆಂದರೆ, ಏನು ವಿದ್ಯಾಭ್ಯಾಸ ಅಂದರೆ ಏನು? ಇದೊಂದೇನಾ ಇರೋದು ವಿದ್ಯಾಭ್ಯಾಸ? ಅಕಸ್ಮಾತ್ ಓದೋಕ್ಕಾಗಲಿಲ್ಲ ಅಂದರೆ ದಾರಿಗಳೇನು? ಜೀವನ ಮುಗಿದೋಯ್ತಾ? ಸ್ವಲ್ಪ ಯೋಚನೆ ಮಾಡಬೇಕಾದಂಥ ವಿಷಯ ಅಲ್ವಾ? ಈಗ ಚೆನ್ನಾಗಿ ಓದೋದು ಅಂದರೆ ಏನು? ನಿಜವಾದ ವಿದ್ಯಾಭ್ಯಾಸ ಅಂದರೆ ಏನು? ಸ್ಕೂಲಿಗೆ ಹೋಗ್ಬಿಟ್ಟು ಒಂದು ಡಿಗ್ರಿ ತಗೊಳ್ಳೋದು ಅಥವಾ ಅದರಲ್ಲಿ ಫಸ್ಟ್ ರ್ಯಾಂಕ್ ಬರೋದು ಇಷ್ಟೇನಾ ವಿದ್ಯಾಭ್ಯಾಸ? ಜೀವನದ ಇಷ್ಟೇನಾ ಕತೆ? ಈಗ ನಮ್ಮ ಸಂಸ್ಕೃತಿನಲ್ಲಿ ವಿದ್ಯಾರ್ಜನೆ ಅನ್ನೋದು ಬಹಳ ವಿಭಿನ್ನವಾಗಿತ್ತು. ಬರೀ ಯಾವುದೋ ಒಂದು ಶಾಸ್ತ್ರ ಅಥವಾ ಒಂದು ಜ್ಞಾನದನ್ನೇ ವಿದ್ಯಾಭ್ಯಾಸ ಅಥವಾ ವಿದ್ಯೆ ಅಂತ ಕರೀತಾ ಇರಲಿಲ್ಲ. ನಮ್ಮಲ್ಲಿ ಹಿಂದಿನ ಕಾಲದಲ್ಲಿ ಗುರುಕುಲಗಳಲ್ಲಿ 64 ವಿದ್ಯೆಗಳನ್ನು ಹೇಳ್ಕೊಡೋರಂತೆ. ಈ 64 ವಿದ್ಯೆಗಳಲ್ಲಿ ವೇದಗಳ ವಿದ್ಯೆನೂ ಇತ್ತು, ಯುದ್ಧ ಕೌಶಲ್ಯ ಹೇಳ್ಕೊಡೋರು, ಅದನ್ನು ವಿದ್ಯೆ ಅಂತ ಕರೆಯೋರು. ಆಮೇಲೆ ಧರ್ಮದ ವಿದ್ಯೆ ಇತ್ತು, ನ್ಯಾಯ, ನೀತಿ, ಸಮಾಜದ ಬದುಕು, ಸಮತೋಲನ ಎಲ್ಲವನ್ನೂ ವಿದ್ಯೆ ಅಂತ ಹೇಳ್ಕೊಡೋರು. ಒಂದು ಚಿಕ್ಕ ಮಣ್ಣಿನ ಮಡಿಕೆ ಮಾಡೋದರಿಂದ ಹಿಡಿದು ಒಂದು ರಾಜ್ಯ ಕಟ್ಟೋದು ಹೇಗೆ, ರಾಜಕಾರಣ, ರಾಜನೀತಿ, ಪ್ರತಿಯೊಂದನ್ನು ವಿದ್ಯೆಯ ರೂಪದಲ್ಲಿ ಆ ವಿದ್ಯಾಭ್ಯಾಸದಲ್ಲಿ ಸೇರಿಸಿ 64 ವಿದ್ಯೆಗಳನ್ನು ಹೇಳ್ಕೊಡೋರು. ಜೀವನ ಕ್ರಮಕ್ಕೆ ಏನೇನು ಬೇಕಾಗುತ್ತೆ, ಒಬ್ಬ ಮನುಷ್ಯ ಬಾಳಿ ಬದುಕೋದಕ್ಕೆ ಏನೇನು ಬೇಕಾಗುತ್ತೆ ಅದೆಲ್ಲವನ್ನು ವಿದ್ಯೆ ಅಂತ ಕರೆಯೋರು. ಆದರೆ ಕಾಲಕ್ರಮೇಣ ವಿದ್ಯೆಯ ಪರಿಭಾಷೆ ಬದಲಾಗೋಯ್ತು. ಕಾಲಕ್ಕೆ ತಕ್ಕಂಗೆ ಬದಲಾಗಬೇಕಾಗತ್ತೆ, ಸರಿ, ನಾನು ಒಪ್ಕೋತೀನಿ. ಆದರೆ ಎಷ್ಟು ಬದಲಾಯಿತು? ಪ್ರತಿಯೊಂದನ್ನು ಹಿಂದಿನ ಕಾಲದಲ್ಲಿ ವಿದ್ಯೆಯ ರೂಪದಲ್ಲಿ ತರಬೇತಿ ನೀಡ್ತಾಯಿದ್ರು. ಹೇಗೆ ಬಾಳಿ ಬದುಕಬೇಕು, ಗಂಡು ಹೆಣ್ಣನ್ನು ಹೇಗೆ ಕಾಣಬೇಕು, ಹೆಣ್ಣು ಗಂಡನ್ನು ಹೇಗೆ ಕಾಣಬೇಕು, ಪ್ರತಿಯೊಂದೂ ವಿದ್ಯೆಯ ಒಂದು ಭಾಗವಾಗಿತ್ತು ರೀ. ಅದು ನಮ್ಮ ವಿದ್ಯಾಭ್ಯಾಸ ಆಗಿತ್ತು. ಇರಲಿ, ಒಬ್ಬ ರಾಜನ ಮಗನೂ ಕೂಡ ಒಂದು ಸಗಣಿನೆಲ್ಲ ಸಾರಿಸೋದು ಹೇಗೆ ಅನ್ನೋದು ಗೊತ್ತಿರೋದು. ಗುರುಕುಲದಲ್ಲಿ ಹೋಗಿ ಕಲಿತಾ ಇದ್ದ, ಪ್ರತಿಯೊಂದು ಅಂಶನೂ ಗೊತ್ತಿರೋದು. ಆದರೆ ಈಗ ನಮ್ಮ ಶೈಕ್ಷಣಿಕ ವ್ಯವಸ್ಥೆ ಒಂದು ಉದ್ಯಮಕ್ಕೆ ಮಾತ್ರ ಸೀಮಿತ ಆಗೋ ಥರ ಒಂದು ಅಂಶಗಳು ಈಗ ನಮ್ಮಲ್ಲಿ ಇರುವಂಥ ಸಬ್ಜೆಕ್ಟ್ಗಳೇನು, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ, ಅದರ ಮೇಲೆ ಜಾಸ್ತಿ ನಾವು ನಮ್ಮ ಸಂಪೂರ್ಣ ಕಾನ್ಸಂಟ್ರೇಷನ್ ಇದೆಯೇ ಹೊರತು ಒಬ್ಬ ವಿದ್ಯಾರ್ಥಿಯ ಸರ್ವತೋಮುಖ ಅಭಿವೃದ್ಧಿ ನಮ್ಮ ಒಂದು ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಇಲ್ಲವೇ ಇಲ್ಲ. ನಮ್ಮ ಶೈಕ್ಷಣಿಕ ವ್ಯವಸ್ಥೆ ಸರಿ ಇಲ್ಲ ಅಂತಲ್ಲ, ಆದರೆ ನಮ್ಮ ಶೈಕ್ಷಣಿಕ ವ್ಯವಸ್ಥೆ ಪರಿಪೂರ್ಣ ಅಲ್ಲ ಅನ್ನೋದು ನನ್ನ ಅನಿಸಿಕೆ. ಆದರೆ ಒಂದು ಮಾತು, ನೀವೇನಾದರೂ ಚೆನ್ನಾಗಿ ಓದೋರಾದರೆ ಆ ಗ್ಯಾರಂಟಿ ಮಾರ್ಗ ಎಲ್ಲರಿಗೂ ಖಂಡಿತ ಹೋಗುತ್ತೆ. ನೀವು ಚೆನ್ನಾಗಿ ಓದ್ತಾ ಇದ್ದರೆ ಬೇರೆ ತೊಂದರೆನೇ ಇಲ್ಲ ರೀ. ಚೆನ್ನಾಗಿ ಓದ್ಕೊಂಡು ಅದೇನು ಫಾರ್ಮುಲಾ ಇದೆಯಲ್ಲ ಆ ಫಾರ್ಮುಲಾದಲ್ಲಿ ನಡ್ಕೋತಾ ಹೋಗ್ಬಿಡುವುದು. ಆದರೆ ಅಕಸ್ಮಾತ್ ನೀವು ಚೆನ್ನಾಗಿ ಓದೋಕ್ಕಾಗಲಿಲ್ಲ, ನಿಮಗೆ ಆ ವಿದ್ಯೆ ಹತ್ತಲಿಲ್ಲ, ಯಾಕೆಂದರೆ
ಎಲ್ಲ ಪ್ರಾಣಿಗಳಿಗೂ ಮರ ಹತ್ತ ಕಾಂಪಿಟೇಷನ್ ಕೊಟ್ಟರೆ ಕೋತಿ ಅಷ್ಟೇ ರೀ ಗೆಲ್ಲೋದು ಫಸ್ಟು. ಆನೆ ಹೋಗ್ಬಿಟ್ಟು ಮರ ಹತ್ತು ಅಂದರೆ ಆಗಲ್ಲ. ಹೀಗೆ ನೀವು ಈ ಸರ್ ಕೆನ್ ರಾಬಿನ್ಸನ್ ಅಂತ ಕೇಳಿರ್ಬೋದು, ಬಹಳ ದೊಡ್ಡ ಶಿಕ್ಷಣ ತಜ್ಞರು ಅವರು ಭಾಳ ಚೆನ್ನಾಗಿ ಹೇಳ್ತಾರೆ. ಈಗೇನು ಇಂದಿನ ಶೈಕ್ಷಣಿಕ ವ್ಯವಸ್ಥೆ ಇದೆ, ಇದು ನಮ್ಮ 19ನೇ ಶತಮಾನದಲ್ಲಿ ಯಾವಾಗ 19 ಅಥವಾ 18ನೇ ಶತಮಾನಗಳಲ್ಲಿ ಯಾವಾಗ ಕೈಗಾರಿಕಾ ಕ್ರಾಂತಿ ಏನು ಶುರುವಾಯಿತು, ಆವಾಗ ಕೈಗಾರಿಕೆಗಳಿಗೋಸ್ಕರ ನುರಿತ ತಜ್ಞರು ಬೇಕಾಗಿತ್ತು, ತಂತ್ರಜ್ಞಾನ ಇರೋರು ಬೇಕಾಗಿತ್ತು, ಆಮೇಲೆ ವ್ಯವಸ್ಥಾಪಕರು ನಿರ್ವಾಹಕರು ಬೇಕಾಗಿತ್ತು. ಹೀಗಾಗಿ ಈ ಶಿಕ್ಷಣ ವ್ಯವಸ್ಥೆಯನ್ನು ಹುಟ್ಟು ಹಾಕಿದರು. ಆದರೆ ಅದು ಹೇಗೆ ಅದು ಕೈಗಾರಿಕೆಗೋಸ್ಕರ ಶುರು ಆಯಿತೋ ಅಲ್ಲಿಂದ ಅದು ಮುಂದಕ್ಕೆ ಬೆಳಿಲೇ ಇಲ್ಲ. ಏನು ರಿಫಾರ್ಮ್ಸ್ ಅಂತ ಕರಿತೀವಲ್ಲ, ಸುಮಾರು ಆಯಿತು, ಆದ್ರೂ ನಮ್ಮ ಪರಿಪೂರ್ಣ ಜೀವನಕ್ಕೆ ಬೇಕಾದಂಥ ವಿದ್ಯೆಯನ್ನು ಹೇಳ್ಕೊಡುವಂಥ ಒಂದು ನಿಟ್ಟಿನಲ್ಲಿ ಬೆಳಿಲೇ ಇಲ್ಲ. ಅದನ್ನು ಬಹಳ ಚೆನ್ನಾಗಿ ಸರ್ ಕೆನ್ ರಾಬಿನ್ಸನ್ ಅವರು ಅವರ ಮಾತುಗಳಲ್ಲಿ, ಅವರ ಪುಸ್ತಕಗಳಲ್ಲಿ ತಿಳಿಸಿದ್ದಾರೆ. ಮುಂದೆ ಅವರ ಪುಸ್ತಕಗಳ ಬಗ್ಗೆ ಒಂದು ಮಾತಾಡ್ತೀನಿ ಯಾವತ್ತಾದರೂ ಆದಾಗ. ಅವರು ಅದನ್ನೇ ಹೇಳೋದು, ನಮ್ಮ ಹಳೆಯ ಕಾಲದಲ್ಲೇ ಉಳ್ಕೊಂಡ್ಬಿಟ್ಟಿದೆ ಈ ಶಿಕ್ಷಣ ವ್ಯವಸ್ಥೆ. ಈಗಿನ ಮನುಷ್ಯನ ಬದುಕಿಗೆ ಬೇಕಾಗಿರುವಂಥದ್ದು, ಈಗಿನ ಮನುಷ್ಯನಿಗೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ತುಂಬ ಕಲಿಯೋದು ತುಂಬ ಮುಖ್ಯ. ಬಹಳಷ್ಟು ವಿಷಯಗಳನ್ನು ಕಲ್ತ್ಕೋಬೇಕಾಗಿದೆ ಈಗಿನ ಮನುಷ್ಯ ಬಾಳ್ವೆ ಮಾಡೋದಕ್ಕೆ. ಈಗಿನ ಅವಶ್ಯಕತೆಗಳಿಗೆ ತಕ್ಕ ಹಾಗೆ ನಮ್ಮ ಶಿಕ್ಷಣ ಇದ್ದರೆ ಎಷ್ಟು ಚೆನ್ನಾಗಿರುತ್ತಲ್ವೇನ್ರಿ. ಈಗ ಒಬ್ಬ ವಿದ್ಯಾರ್ಥಿ ಶಾಲೆಗೆ ಹೋಗ್ತಾನೆ, ಅವನಿಗೆ ಓದೋದ್ರಲ್ಲಿ ಆಸಕ್ತಿ ಇರಲ್ಲ. ಅವನಿಗೆ ಬರೀ ಅವನಿಗೆ ಅರ್ಥ ಆಗೋದೇನೆಂದರೆ ನಾನು ಚೆನ್ನಾಗಿ ಓಡ್ತೀನಿ ಅಂತ. ಈಗ ಒಬ್ಬ ಕ್ರೀಡಾಪಟು ಆಗಬೇಕು ಅಂತಂದರೆ ನಮ್ಮ ಶಿಕ್ಷಣ ವ್ಯವಸ್ಥೆನಲ್ಲಿ ಏನು ವ್ಯವಸ್ಥೆ ಇದೆ? ಅಥವಾ ಒಬ್ಬ ವಿದ್ಯಾರ್ಥಿ ಶಾಲೆಗೆ ತಲುಪಿ ಅವನಿಗೆ ಅರ್ಥ ಆಗುತ್ತೆ, ಎಲ್ಲದನ್ನು ನೋಡಿದ ಮೇಲೆ ಅರ್ಥ ಆಗುತ್ತೆ, ಅವನು ನಾಟಕಗಳಲ್ಲಿ ಬಹಳ ಚೆನ್ನಾಗಿದ್ದಾನೆ, ಅವನಿಗೆ ಒಳ್ಳೆ ಪ್ರತಿಭೆ ಇದೆ ಅಂತ ಅಕಸ್ಮಾತ್ ಗೊತ್ತಾದಾಗ ಹೇಗೆ ಮುಂದುವರಿಯೋದು? ಎಲ್ಲದಕ್ಕೂ ಡಿಗ್ರಿ ಮಾಡ್ಕೊಳ್ದಲೇ ಯಾವುದೇ ವ್ಯಾಲ್ಯೂ ಇಲ್ಲ ಅನ್ನೋವಂಥ ಒಂದು ಕಾಲಘಟ್ಟದಲ್ಲಿ ಬದುಕ್ತಾ ಇದ್ದೀವಿ ನಾವು. ಅದಾದಮೇಲೆ ಕೆಲವೊಂದು ಅದಕ್ಕೆ ಡೆಡಿಕೇಟೆಡ್ ಆದ ಕೋರ್ಸ್ಗಳು ಬಂದಿವೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಶಾಲಾ ಮಟ್ಟದಲ್ಲಿ ಈಗ ಅವನು ಪ್ರೈಮರಿ ಇದರಲ್ಲೇ ಇದ್ದಾಗ ಅಲ್ಲಿಂದ ಅವನಿಗೆ ಅದು ಕಲಿಕೆಗೆ ಯಾವುದೇ ಒಂದು ಅವಕಾಶಗಳಿಲ್ಲ. ಅಂದರೆ ಅವೆಲ್ಲ ಸೈಡ್ ಟ್ರ್ಯಾಕ್ನಲ್ಲಿ ನಾವು ಶುರು ಮಾಡಬೇಕು ಹೊರತು, ಸಂಗೀತ ಆಗಿರಲಿ, ನಮ್ಮ ಆಸಕ್ತಿ ಆಗಿರಲಿ, ಅವನ್ನೆಲ್ಲ ನಾವು ಬರೀ ಸೈಡ್ ಟ್ರ್ಯಾಕ್ನಲ್ಲಿ ಶುರು ಮಾಡಬೇಕಾಗುತ್ತೆ. ಕೆಲವರು ಬುದ್ಧಿವಂತರು ಹೇಳ್ಬೋದು, ಇದರಿಂದ ಯಾರಿಗೂ ಉಪಯೋಗ ಇದೆ, ಇದಿಲ್ದಲೇ ಬದುಕ್ಬೋದು, ಹಾಗಾಗಿ ಅವಕ್ಕೆ ಸೈಡ್ ಟ್ರ್ಯಾಕ್ನಲ್ಲಿ ಮಾಡ್ಕೋಬೇಕು, ಅದನ್ನು ಮೇಯ್ನ್ ಕೋರ್ಸಲ್ಲಿ ಹೇಳ್ಕೊಡೋಕ್ಕಾಗಲ್ಲ ಅಂತ ಕೆಲವರು ಬುದ್ಧಿವಂತರು ಹೇಳ್ಬೋದು. ಅದು ಬರೀ ಅವರ ಪ್ರಕಾರ ಮಾತ್ರ ಇರಲಿ, ಅದೊಂದು ಬಹುದೊಡ್ಡ ವಾದ, ಅದನ್ನು ಇನ್ನೊಮ್ಮೆ ಮಾತಾಡೋಣ. ಆದರೆ ನನ್ನ ಪ್ರಕಾರ ಈಗಿನ ಕಾಲಕ್ಕೂ ಒಂದು ಸರ್ವೈವಲ್ ಲೆಸನ್ ಅನ್ನೋದು, ಅಂದರೆ ಮನುಷ್ಯ ಬದುಕಲು ಬೇಕಾದಂಥ ಬಹಳ ಅವಶ್ಯಕ ವಿದ್ಯೆಗಳೇನಿವೆ, ಒಂದು ಸರ್ವೈವಲ್ ಲೆಸನ್ ಅನ್ನೋದು A+B = ಹೌ ಮೆನಿ ಸ್ಕ್ವೇರ್ಸ್ ಅಂತ ತಿಳ್ಕೊಳ್ಳೋದಕ್ಕಿಂತ ಬಹಳ ಮುಖ್ಯ ಅಂತ ನಂಬಿರೋನು ನಾನು. ಆಮೇಲೆ ಒಬ್ಬಳು ಹೆಂಡತಿ ಬಂದು ಇವತ್ತು ನೀನು ನಿರ್ಧಾರ ಮಾಡು, ನಿನಗೆ ನಾನು ಮುಖ್ಯನಾ ನಿನ್ನ ತಾಯಿ ಮುಖ್ಯನಾ ಅಂತ ಕೇಳಿದಾಗ ಏನು ಮಾಡಬೇಕು ಅಂತ ತಿಳ್ಕೊಳ್ಳೋದು ಬಹುಶಃ ಯಾವುದೋ ಒಂದು ಆಸ್ಟ್ರಿಯಾ ಅನ್ನೋವಂಥ ದೇಶದ ಕ್ಯಾಪಿಟಲ್ ಸಿಟಿ ಯಾವುದು ಅಂತ ತಿಳ್ಕೊಳ್ಳೋದಕ್ಕಿಂತ ಬಹಳ ಮುಖ್ಯ ಅಂತ ನಾನು ಅನ್ಕೋತೀನಿ. ಬೇಕ್ರಿ, ಎಲ್ಲ ಥರ ವಿದ್ಯೆನೂ ಬೇಕು, ನಾನು ಇಲ್ಲ ಅಂತ ಇಲ್ಲ. ನಮ್ಮ ಶಾಲೆಗಳಲ್ಲಿ ಹೇಳ್ಕೊಟ್ಟಂಥ ವಿದ್ಯೆನೂ ಬಹಳ ಮುಖ್ಯ. ವಿಜ್ಞಾನ ಕಲಿಬೇಕು ನಾವು, ಸಮಾಜ ಜ್ಞಾನ ಕಲಿಬೇಕು, ಎಲ್ಲವನ್ನೂ ಕಲಿಬೇಕು. ನಾನು ಕಲಿಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಪರಿಪೂರ್ಣ ಜ್ಞಾನ ನಮಗೆ ಸಿಗ್ತಾ ಇಲ್ಲ, ಅಥವಾ ಪರಿಪೂರ್ಣವಾಗಿ ಅವ್ರಿಗೆ ಸಿಗಬೇಕಾದ ಆ ತೂಕ ಬೇರೆ ಜ್ಞಾನಗಳಿಗೆ ಸಿಗಬೇಕಾದ ತೂಕ ಇಲ್ಲ. ಧರ್ಮದ ಜ್ಞಾನ ಇಲ್ಲ. ಇವತ್ತು ಒಬ್ಬ ಮನುಷ್ಯ ಹೆಂಗೆ ಬಾಳಬೇಕು, ನೀತಿ ಜ್ಞಾನ ಎಲ್ಲೇ ಹೇಳ್ಕೊಡ್ತಾರೆ? ಫಿಲಾಸಫಿ ಅಂದರೆ ಜನ ನೋಡಿ ನಗತರ ಆಗೋಗಿದೆ. ಯಾರು ಹೇಳ್ಕೊಡ್ತಾರೆ? ಯಾಕೆ ಶಾಲೆಗಳಲ್ಲಿ ಫಿಲಾಸಫಿನ ಕಂಪಲ್ಸರಿ ಮಾಡಬಾರ್ದು? ಯಾಕೆ ಡಿಸಿಪ್ಲಿನ್ನ ಕಂಪಲ್ಸರಿ ಮಾಡಬಾರ್ದು? ಯಾಕೆ ಫಸ್ಟ್ ಏಡ್ನ ಕಂಪಲ್ಸರಿ ಮಾಡಬಾರ್ದು? ಪಾರ್ಟ್ ಆಫ್ ದ ಸಬ್ಜೆಕ್ಟ್ ಯಾಕೆ ಮಾಡಬಾರ್ದು? ಯಾಕೆ ಸೈಕಾಲಜಿನ ಕಂಪಲ್ಸರಿ ಮಾಡಬಾರ್ದು? ಯಾಕೆ ಮನಿ ಮ್ಯಾನೇಜ್ಮೆಂಟ್ನ ಕಂಪಲ್ಸರಿ ದುಡ್ಡನ್ನು ಹೇಗೆ ನಿಭಾಯಿಸಬೇಕು ಜೀವನ ಪೂರ್ತಿ ಅನ್ನೋದನ್ನು ಯಾಕೆ ಕಂಪಲ್ಸರಿ ಸಬ್ಜೆಕ್ಟ್ ಇಟ್ಟಿಲ್ಲ? ಹೌ ಟು ಹ್ಯಾಂಡಲ್ ರಿಲೇಷನ್ಶಿಪ್ಸ್ ಯಾಕೆ ಕಂಪಲ್ಸರಿ ಸಬ್ಜೆಕ್ಟ್ ಅಲ್ಲ? ನಮ್ಮ ಅಧ್ಯಯನದಲ್ಲಿ ಯಾಕಿಲ್ಲ? ಅದು ಒಂದು ಸಬ್ಜೆಕ್ಟ್ ಆಗಿ ಯಾಕಿಲ್ಲ? ನಾವು ಯಾಕೆ ಓದೋದಿಲ್ಲ ಅದನ್ನು? ನಮ್ಮ ಹಳೆಯ ಸಂಸ್ಕೃತಿಗಳು, ನಮ್ಮ ಕೌಶಲ್ಯಗಳು, ಇವನ್ನೆಲ್ಲ ನಾವು ಯಾಕೆ ಕಲಿತಾ ಇಲ್ಲ? ಪಾಟ್ರಿ ಯಾಕೆ, ವೈ ಇಟ್ ಈಸ್ ನಾಟ್ ಕಂಪಲ್ಸರಿ ಅಲ್ವಾ? ಸ್ವಲ್ಪ ವಿಚಾರ ಮಾಡಬೇಕಾದ ವಿಷಯ ಅಲ್ವಾ ಇದು? ಸರಿಯಾಗಿ ಓದೋಕ್ಕಾಗಲಿಲ್ಲ ಅಂದರೆ ಏನು ಮಾಡಬೇಕು? ಅಥವಾ ಚೆನ್ನಾಗಿ
ಓದಿ ಪಾಪ ಹೋಗಿ ಇವಾಗ ಏನು ಸುಮಾರಾಗಿ ಓದಿ ಹೋಗಿ ಇಂಜಿನಿಯರಿಂಗ್ ಆದವರು ಪಾಪ ಹೋಗಿ ಕೆಲಸಗಳಲ್ಲಿ ಸೇರ್ಕೊಂಡು ಎಷ್ಟು ಒದ್ದಾಡ್ತಾ ಇದ್ದಾರೆ ಇವಾಗ. ಯಾರಿಗೆ ಯಾವಾಗ ಲೇ ಆಫ್ ಮಾಡ್ತಾರೋ, ಯಾವಾಗ ಕೆಲಸ ಕಳ್ಕೊತೀವೋ ಅಂತ ಒದ್ದಾಡ್ತಾ ಇರ್ತಾರೆ. ಅಂಥವ್ರಿಗೆಲ್ಲ ಏನು ವ್ಯವಸ್ಥೆ ಮಾಡ್ತಾಯಿದ್ವಿ ನಮ್ಮ ಜೀವನ ಕ್ರಮದಲ್ಲಿ, ಅಥವಾ ನಮ್ಮ ಶೈಕ್ಷಣಿಕ ವ್ಯವಸ್ಥೆಗಳಲ್ಲಿ, ಅಥವಾ ನಾವು ಕೊಡ್ತಾ ಇರೋದಕ್ಕೆ ಬೆಲೆ ಎಲ್ಲಿ ಸಿಗ್ತಾ ಇದೆ? ಯಾವಾಗ ಅಂತಹವರು ಮಾಡಬೇಕಾಗಿರೋದು ಒಂದೇ ರೀ, ನೀವು ಯಾವುದೇ ವಯಸ್ಸಿನಲ್ಲಿರಲಿ, ಇವಾಗ ನೀವು 16ನೇ ವಯಸ್ಸಿನವರಾಗಿರಿ, 60ನೇ ವಯಸ್ಸಿನವರಾಗಿರಿ, ಕೆಲಸದಲ್ಲಿರಿ, ಇಲ್ಲದಲ್ಲೇ ಇರಲಿ, ನಿಜವಾದ ವಿದ್ಯಾಭ್ಯಾಸ ಅನ್ನೋದು ನಮ್ಮ ಕೌಶಲ್ಯಗಳನ್ನು ಬೆಳೆಸ್ಕೊಳ್ಳೋದು. ನಮ್ಮ ಸಂಸ್ಕೃತಿಯಲ್ಲಿ ಹೇಳ್ಕೊಟ್ಟಿದ್ದು ವಿದ್ಯೆ ಅಂದರೆ ಎಷ್ಟು ಕೌಶಲ್ಯಗಳು ಗೊತ್ತಿದೆ ನಿಮಗೆ, ಎಷ್ಟು ವಿದ್ಯೆ ಗೊತ್ತಿದೆಯಪ್ಪ ಅಂತ ಕೇಳೋರು. ಸಕಲ ಕಲಾವಲ್ಲಭ ಅಂತ ಕರೆಯೋರಲ್ಲ. ಅಂದರೆ ಎಷ್ಟು ವಿದ್ಯೆಗಳಲ್ಲಿ ಪಾರಂಗತನಾಗಿದ್ದಾನೆ ಅವನು. ಕುದುರೆ ಓಡ್ಸೋಕ್ಕೆ ಬರುತ್ತಾ, ಅಥವಾ ಮಡಿಕೆ ಮಾಡೋದಕ್ಕೆ ಬರುತ್ತಾ, ಅಥವಾ ಕಬ್ಬಿಣದ ಕೆಲಸ ಮಾಡೋಕ್ಕೆ ಬರುತ್ತಾ? ಇದೆಲ್ಲ ಕೌಶಲ್ಯಗಳು ರೀ, ಸ್ಕಿಲ್ಸ್ ಅಂತ ಕರಿತೀವಲ್ಲ, ಸ್ಕಿಲ್ ಡೆವಲಪ್ಮೆಂಟ್ ಅಂತ. ಈಗ ಬೇಕಾದಷ್ಟು ಆಪರ್ಚುನಿಟೀಸ್ ಇದೆ, ಇಲ್ಲ ಅಂತಲ್ಲ. ನೀವು ಸುತ್ತ ಹುಡುಕಿದರೆ, ಇಂಟರ್ನೆಟ್ನಲ್ಲಿ ಹುಡುಕಿದರೆ ಬೇಕಾದಷ್ಟು ಪ್ಲ್ಯಾಟ್ಫಾರ್ಮ್ಗಳು ಬಂದಿದೆ, ಬೇಕಾದಷ್ಟು ಆ್ಯಪ್ಗಳು ಬಂದಿದೆ. ನಮಗೆ ಬೇಕಾದ ಸ್ಕಿಲ್ಗಳನ್ನ ಕಲ್ತ್ಕೋಬೋದು, ಬೇಕಾದ ಕೌಶಲ್ಯಗಳನ್ನು ನಾವು ಕಲ್ತ್ಕೋಬೋದು, ಬೇಕಾದ ಕೆಲಸಗಳನ್ನು ಕಲ್ತ್ಕೋಬೋದು. ಅದನ್ನು ವಿದ್ಯೆ ಅಂತ ಕರೀತಾರೆ. ವಿದ್ಯೆ ಅನ್ನೋದು ನಿಮ್ಮ ಜೀವನ ಕ್ರಮಕ್ಕೆ, ಜೀವನ ಮಾಡಲಿಕ್ಕೆ ಬೇಕಾದಂತಹ ಕೌಶಲ್ಯಗಳು. ಅದರ ಬಗ್ಗೆ ಜ್ಞಾನ, ಅದರ ಕೌಶಲ್ಯ, ಮತ್ತು ಅದಕ್ಕೆ ಬೇಕಾದ ಏನು ಮೆಟೀರಿಯಲ್ಸ್ ಬೇಕು ಅದನ್ನು ಕಲೆ ಹಾಕ್ಕೊಂಡು ಆ ಕೆಲಸ ಮಾಡೋದನ್ನು ಕಲಿಬೇಕು. ಮುಂದಿನ ಜೀವನಕ್ಕೂ ಅಷ್ಟೇ ರೀ. ಈಗಾಗಲೇ ಬಹಳಷ್ಟು ಕಡೆ ನಾವು ನೋಡಿದ್ದೀವಿ, ಕೆಲಸಗಳು ಹೋಗ್ತಾ ಇದ್ದಾವೆ ಜನಗಳಿಗೆ, ಆಮೇಲೆ ಬದುಕೋದು ಕಷ್ಟ ಆಗ್ತಾಯಿದೆ. ಈಗ ಎಲ್ಲ ಓದ್ದವರಿಗೆ ಕೆಲಸ ಸಿಗ್ತಾ ಇಲ್ಲ, ಕೆಲಸ ಇದ್ದವ್ರಿಗೆ ಕೆಲಸ ಹೋಗ್ತಾ ಇದೆ. ಒಂದು ದೊಡ್ಡ ಪ್ಯಾಂಡಮಿಕ್ ರೀ ಇದು. ವಿದ್ಯಾಭ್ಯಾಸ ಅನ್ನೋದೇ ಓದ್ದವ್ರಿಗೆ ಎಲ್ಲರಿಗೂ ಇಫ್ ಯು ಆರ್ ಇನ್ ದ ಟಾಪ್ 8 tier, ಇಲೈಟಲ್ಲಿ ಇದ್ದರೆ, ನೀವು ತುಂಬ ಚೆನ್ನಾಗಿ ಓದಿದ್ರೆ ನಿಮ್ಮ ಲೈಫ್ ಸೆಟಲ್. ಇಲ್ಲ ಒಳ್ಳೆ ಇಂಜಿನಿಯರ್ ಆಗಿದ್ದು, ಒಳ್ಳೆ ಡಾಕ್ಟರ್ ಆಗಿದ್ದು, ಅಥವಾ ಒಳ್ಳೆ ಹೈ ಲೆವೆಲ್ ಅಡ್ವೊಕೇಟ್. ಪಾಪ ಎಷ್ಟು ಜನ ಎಲ್ಲ ಲೆವೆಲ್ಸ್, ಅದ್ರ ಮಿಡ್ ಲೆವೆಲ್ಸಲ್ಲಿರೋರು ಅಥವಾ ಲೋವರ್ ಲೆವೆಲಲ್ಲಿರೋರು ಎಷ್ಟು ಜನ ಒದ್ದಾಡ್ತಾ ಇದ್ದಾರೆ. ಹಾಗಾಗಿ ಈಗಿನ ಕಾಲಕ್ಕೆ ಬಹಳ ಮುಖ್ಯ ಅಂದರೆ ಸ್ಕಿಲ್ ಡೆವಲಪ್ಮೆಂಟ್. ನಮ್ಮಲ್ಲಿ ಏನು ಕೌಶಲ್ಯಗಳಿದೆ ಅದನ್ನು ಬೆಳೆಸ್ಕೊಳ್ಳೋಕೆ ಶುರು ಮಾಡಬೇಕು ನಾವು. ಅದು ನಿಜವಾದ ವಿದ್ಯಾಭ್ಯಾಸ. ಚಿಕ್ಕವರೇ ಆಗಿರಿ ನೀವು, ನಿಮಗೆ ವಿದ್ಯಾಭ್ಯಾಸ ಹತ್ತುತ್ತಾ ಇಲ್ವಾ, ಆದರೆ ಸ್ಕೂಲಿನ ವಿದ್ಯಾಭ್ಯಾಸ ಹತ್ತುತ್ತಾ ಇಲ್ವಾ, ಈ ಅಕಾಡೆಮಿಕ್ಸ್ ನಿಮಗೆ ತಲೆ ಹೋಗ್ತಾ ಇಲ್ವಾ, ಸ್ಟಾರ್ಟ್ ಡೆವಲಪಿಂಗ್ ಸ್ಕಿಲ್ಸ್. ನಿಮ್ಮ ಏನೇನು ಸ್ಕಿಲ್ ಡೆವಲಪ್ ಮಾಡ್ಕೋಬೋದು ನೋಡ್ಕೊಳ್ಳಿ. ಈವನ್ ಕೆಲಸದಲ್ಲಿರೋರು, ದೊಡ್ಡವರು, ಯಾವುದೇ ಕಾಲದಲ್ಲಿ ನಿಮಗೇನಾದರೂ ಮುಂದೆ ಸಂಕಷ್ಟ ಬರುತ್ತೆ ಅಂತ ಇವತ್ತೇ ಅನಿಸಿದರೆ ಸ್ಕಿಲ್ ಡೆವಲಪ್ಮೆಂಟ್ ಬಗ್ಗೆ ಗಮನ ಕೊಡಿ. ಅದು ನಿಜವಾದ ವಿದ್ಯಾಭ್ಯಾಸ. ನಮ್ಮಲ್ಲಿ ಏನೇನು ಕೌಶಲ್ಯಗಳನ್ನು ನಾವು ಬೆಳೆಸ್ಕೋಬೋದು. ಈಗಿನ ಕಾಲದಲ್ಲಿ ಬೇಕಾದಷ್ಟು ಆಪರ್ಚುನಿಟೀಸ್ ಇದೆ ರೀ. ಅಕೌಂಟಿಂಗ್ ಮಾಡ್ಬೋದು, ಅಕೌಂಟಿಂಗ್ ಬಗ್ಗೆ ಕಲ್ತ್ಕೊಳ್ಳಿ, ಮ್ಯಾನೇಜ್ಮೆಂಟ್ ಕಲ್ತ್ಕೊಳ್ಳಿ. ಯಾವುದೇ ಒಂದು ಹೇಗೆ ಮ್ಯಾನೇಜ್ಮೆಂಟ್ ವರ್ಕ್, MBA ಹೋಗಿ MBAನೇ ಮಾಡಬೇಕು ಅಂತ ಇಲ್ಲ ರೀ. ಮ್ಯಾನೇಜ್ಮೆಂಟ್ ಹಾಗೆ ಕಲಿಬೋದು. ನಾವು ಇವಾಗ ಮನೆಯಲ್ಲಿ ಇದ್ಕೊಂಡೇ ಕಲಿಬೋದು, ಆನ್ಲೈನಲ್ಲಿ ಕಲ್ತ್ಕೋಬೋದು. ಮ್ಯಾನೇಜ್ಮೆಂಟ್ ಕಲ್ತ್ಕೊಳ್ಳಿ, ನಿಮ್ಮ ಸ್ಕಿಲ್ನ ಡೆವಲಪ್ ಮಾಡ್ಕೊಳ್ಳಿ. ಈವನ್ ವಿಡಿಯೋ ಎಡಿಟಿಂಗ್ ಬರ್ತಾ ನೋಡಿ, ಮುಂದಿನ ಕಾಲದಲ್ಲಿ ಬಹಳ ಮುಖ್ಯ. ಎಲ್ಲದಕ್ಕೂ AI ಬರ್ತಾ ಇದೆ, ನಾನು ಇಲ್ಲ ಅಂತಲ್ಲ. ಆದರೆ ಎಷ್ಟು ಕೌಶಲ್ಯಗಳನ್ನು ನಾವು ಕಲ್ತ್ಕೋಬೋದು, ನಮಗೆ ಯಾವುದ್ರಲ್ಲಿ ಆಸಕ್ತಿ ಇದೆ, ಪ್ರತಿಯೊಂದಕ್ಕೂ ಬೆಲೆ ಬರುತ್ತೆ ರೀ ಒಂದಲ್ಲ ಒಂದು ರೀತಿಯಲ್ಲಿ. ಕೃಷಿ ಕಲಿಯೋಕ್ಕಾಗತ್ತಾ ನೋಡಿ, ನೆಕ್ಸ್ಟ್ ಬೂಮಿಂಗ್ ಇಂಡಸ್ಟ್ರಿ. ಕೃಷಿನ ನಾವೇನಾದರೂ ಕಲಿಯೋಕ್ಕಾಗತ್ತಾ ನೋಡಿ, ಅಥವಾ AI ಕಲಿಬೋದಾ ನೋಡಿ. ಮನೆಯಲ್ಲೇ ಕೂತು AI ಕಲಿಯುವಂಥ ಆಪರ್ಚುನಿಟೀಸ್ ಇದೆ ಇವಾಗ. ಬೇಕಾದಷ್ಟು ಸ್ಕಿಲ್ಗಳನ್ನ ಕಲ್ತ್ಕೋಬೋದು. ಅಥವಾ ಇನ್ನೂ ಮುಂದುವರೆದು ಬರೆಯುವ ಆಸಕ್ತಿ ಇದ್ದರೆ ಬರವಣಿಗೆಗೆ ಈಗ ಸಾಕಷ್ಟು ಅವಕಾಶಗಳಿದೆ. ಇಲ್ಲೇ ಕೂತು ಕಂಟೆಂಟ್ ರೈಟಿಂಗ್ ಅಂತ ಕರಿತೀವಿ, ಬೇಕಾದಷ್ಟು ಕಂಟೆಂಟ್ ರೈಟಿಂಗ್ ಮಾಡ್ಬೋದು. ಅಥವಾ ಎಕ್ಸ್ಪರ್ಟ್ ರೈಟಿಂಗ್ಸು, ಬೇಕಾದಷ್ಟು ಆಪರ್ಚುನಿಟೀಸ್ ಇದೆ. ರೈಟಿಂಗ್ನ ಪ್ರೊಫೆಷ್ನಲಿ ಕಲಿಯೋಕ್ಕಾಗತ್ತಾ ನೋಡಿ. ಸ್ಕ್ರಿಪ್ಟ್ ರೈಟಿಂಗ್ ಕಲ್ತ್ಕೋಬೋದು. ಈ ಥರ ಬೇಕಾದಷ್ಟು ಆಪರ್ಚುನಿಟೀಸ್. ಟೀಚಿಂಗ್, ಕೋಚಿಂಗ್ ಇಸ್ ಎ ಹ್ಯೂಜ್ ಇಂಡಸ್ಟ್ರಿ, $1 trillion ಇಂಡಸ್ಟ್ರಿ ಕೋಚಿಂಗ್ ಅನ್ನೋದು. ಏನಾದರೂ ಹೊಸತನ್ನು ಕಲಿತು ಅದನ್ನು ಹೇಳ್ಕೊಡುವಂಥದ್ದು. ಜೀವನ ಹೆಂಗೆ ಮಾಡೋದು, ಸ್ಟಾರ್ಟಿಂಗ್ ಫ್ರಮ್ ಲೈಫ್ ಕೋಚಿಂಗಿಂದ ಹಿಡಿದು ಸ್ಟೈಲ್ ಕೋಚಿಂಗ್ ಇರ್ಬೋದು, ಇಮೇಜ್ ಕೋಚಿಂಗ್ ಇರ್ಬೋದು, ಥಿಂಗ್ಸ್ ಲೈಕ್ ದಟ್. ಬೇಕಾದಷ್ಟು ರೀತಿ ಜನಗಳಿಗೆ ಪಾಠ ಮಾಡುವಂಥದ್ದು. ಅಥವಾ ನಿಮ್ಮ ಎಕ್ಸ್ಪರ್ಟೀಸ್ ಏನಿದೆ ಅಂತ ಹುಡುಕಿ ನಿಮ್ಮ ಜೀವನದಲ್ಲಿ. ನೀವು ಒಳ್ಳೆಯ ಅಗ್ರಿಕಲ್ಚರಿಸ್ಟ್ ಆಗಿರ್ಬೋದು, ಅಥವಾ ನಿಮ್ಮ ಮನೆತನದವರೆಲ್ಲ ವ್ಯವಸಾಯ ಮಾಡ್ಕೊಂಬಂದಿರ್ಬೋದು, ಆ ಜ್ಞಾನನ ಹಂಚ್ಕೊಳ್ಳಿ. ಅಥವಾ ನಿಮ್ಮ ಜ್ಞಾನ ಯಾವುದಾದ್ರು ಒಂದು, ಈಗ ಮರಗಳ ಬಗ್ಗೆ ನಿಮ್ಮ ಜ್ಞಾನ ಇದೆ ಅಂತ ಇಟ್ಕೊಳ್ಳಿ, ಮರಗಳ ಬಗ್ಗೆ ಹಂಚಿ ಎಲ್ಲರಿಗೂ, ಅದ್ರ ಬಗ್ಗೆ ಕೋಚಿಂಗ್ ಕೊಡಿ, ಆ ವಿದ್ಯಾಭ್ಯಾಸ ಮಾಡಿ. ಈ ಥರ ಕಾಡಿನ ಜ್ಞಾನ ಇದ್ದವರು ಅದನ್ನು ಹಂಚ್ಬೋದು. ಈ ಥರ ಯಾವುದೇ ವಿಷಯನ ಕೋಚಿಂಗ್ ಬಗ್ಗೆ ನೀವು ಒಂದು ಸ್ಕಿಲ್ಲನ್ನು ಕಲ್ತ್ಕೊಬೋದು. ಪ್ರೊಫೆಷ್ನಲಿ ಹೇಗೆ ಕೋಚ್ ಮಾಡೋದು. ನೆಕ್ಸ್ಟ್ ಬಂದ್ಬಿಟ್ಟು ಎನಿ ಕೈಂಡ್ ಆಫ್ ಥೆರಪೀಸ್. ಈಗ ನೀವು ಧ್ಯಾನ, ಪ್ರಾಣಾಯಾಮ, ಅಥವಾ ಈ ಥರದ್ದು ಯಾವುದೇ ಇದು, ಅಥವಾ ಸೈಕಾಲಜಿ ಕಲಿತು ಸೈಕಾಲಜಿಸ್ಟ್ ಆಗಿ ಒಂದು ಥೆರಪಿ ಮಾಡೋಕ್ಕಾಗತ್ತಾ, ಅಥವಾ ಪ್ರೊಫೆಷ್ನಲ್ ಸೈಕ್ಯಾಟ್ರಿ. ಐಮ್ ಶ್ಯೂರ್ ಮುಂದೆಲ್ಲ ತುಂಬ ಬೂಮಿಂಗ್ ಇಂಡಸ್ಟ್ರಿ ರೀ ಇವೆಲ್ಲ. ಈ ರೀತಿ
ವಿದ್ಯಾಭ್ಯಾಸ ಅನ್ನೋದು ಬರೀ ನಮ್ಮ ಶಾಲೆಯ ಅಥವಾ ಕಾಲೇಜಿನಲ್ಲಿ ಹೇಳ್ಕೊಡೋ ವಿದ್ಯಾಭ್ಯಾಸನೇ ವಿದ್ಯಾಭ್ಯಾಸ ಆಗಿರಬೇಕು ಅಂತಲ್ಲ ರೀ. ಈಗಿನ ಏನು ಥ್ಯಾಂಕ್ಸ್ ಟು ಇಂಟರ್ನೆಟ್ ಆ್ಯಂಡ್ ಥ್ಯಾಂಕ್ಸ್ ಟು AI ಆ್ಯಪ್ಸ್ ಎಲ್ಲ ಬಂದಿರೋದ್ರಿಂದ ಕೂತತ್ರ ನಿಮಗೆ ಬೇಕಾದ ವಿದ್ಯೆಯನ್ನು ನಾವು ಕಲಿಬೋದು ಅಂಥ ಒಂದು ಅವಕಾಶ ಅಂಥ ಒಂದು ಸುವರ್ಣಾವಕಾಶ ನಮ್ಮ ಎದುರಿಗಿದೆ. ಹಾಗಾಗಿ ನಿಮಗೆ ಯಾವ್ದಾರು ಒಂದು ವಿದ್ಯೆ ಹತ್ತುತ್ತಾ ಇಲ್ಲ ಅಂತಂದರೆ ಖಂಡಿತ ಹತಾಶರಾಗಬೇಡಿ. 1000 ವಿದ್ಯೆಗಳನ್ನು ಕಲ್ತ್ಕೋಬೋದು. ನಿಮಗೆ ಯಾವ್ಯಾವುದರಲ್ಲಿ ಆಸಕ್ತಿ ಇದೆ ಹುಡುಕಿ, ಸುತ್ತಮುತ್ತ ನೋಡಿ, ಏನೇನು ಆಪರ್ಚುನಿಟೀಸ್ ಇದೆ. ಒಮ್ಮೆ ಹೋಗ್ಬಿಟ್ಟು ChatGPT ಅಥವಾ ಗೂಗಲ್ನಲ್ಲಿ ಹುಡುಕಿ ಟಾಪ್ 100 ಸ್ಕಿಲ್ಸ್ ದಟ್ ಐ ಕ್ಯಾನ್ ಡೆವಲಪ್ ಅಂತ ಒಂದು ಸರ್ಚ್ ಮಾಡಿ ನೋಡಿ. ನಿಮ್ಮ ಮನಸ್ಸಿನ ಆಲೋಚನೆ ಎಲ್ಲೆಲ್ಲೋ ಓಡೋಕ್ಕೆ ಶುರು ಆಗಿಬಿಡುತ್ತೆ. ಮನಸ್ಸು ಓಪನ್ ಅಪ್ ಆಗುತ್ತೆ. ಹೌದಾ, ನಾನು ಇದೆಲ್ಲ ಕಲ್ತ್ಬೋದು, ಹೌದು ಇದೆಲ್ಲ ನಾನು ತಯಾರಿ ಮಾಡ್ಬೋದು. ಮುಂದೆ ಯಾವುದೋ ಎಷ್ಟೋ ಪಾಪ ನನ್ನ ಸ್ನೇಹಿತರನ್ನು ನೋಡಿದ್ದೀನಿ, ಒಳ್ಳೊಳ್ಳೆ ಕೆಲಸಗಳು ಇರ್ತಾರೆ, ಯಾವಾಗ ಲೇ ಆಫ್ ಆಗುತ್ತಪ್ಪ, ಯಾವಾಗ ನನ್ನ ಕೆಲಸ ಹೋಗುತ್ತೆ ಅಂತ ಒದ್ದಾಡ್ತಾ ಇರ್ತಾರೆ. ಅಂಥವರೆಲ್ಲ ಸ್ಟಾರ್ಟ್ ಡೆವಲಪಿಂಗ್ ನ್ಯೂ ಸ್ಕಿಲ್ಸ್ ಅನ್ನೋದೊಂದು ಕಿವಿಮಾತು ಹೇಳಬಲ್ಲೆ. ಒಟ್ಟು ಮುಂದಿನ ನಿಮ್ಮ ಸ್ಕಿಲ್ಗಳು ನಿಮ್ಮ ವ್ಯಾಲ್ಯೂ ಆಗಿರುತ್ತೆ. ನೀವೆಷ್ಟು ಕೌಶಲ್ಯರಾಗಿರ್ತೀರ ಅನ್ನೋದು ನಿಮ್ಮ ಬೆಲೆಯನ್ನು ನಿರ್ಧಾರ ಮಾಡುತ್ತೆ ಇನ್ನು ಮುಂದಿನ ಟೈಮ್ಗಳಲ್ಲಿ. ಸದಾ ಹೊಸ ಕೌಶಲ್ಯಗಳನ್ನು ಕಲಿಯುವಲ್ಲಿ ನಿಮ್ಮ ಗಮನ ಇರಲಿ. ಆದಷ್ಟು ಸಮಯ ವ್ಯರ್ಥ ಮಾಡದೆ, ಯುವಕರೂ ಅಷ್ಟೇ ಸುಮ್ಮನೆ ಅಲ್ಲಿ ಇಲ್ಲಿ ಕಾಲಹರಣ ಮಾಡದಲ್ಲಿ ಹೊಸ ಕೌಶಲ್ಯಗಳನ್ನು ಕಲ್ತ್ಕೊಳ್ಳಿ. ಏನೇನು ಕಲಿಯೋಕ್ಕಾಗುತ್ತೆ, ಎಷ್ಟು ಕಲಿಯೋಕ್ಕಾಗುತ್ತೋ ನಿಮ್ಮ ಶಾಲಾ ಜೀವನದಲ್ಲಿ ಅಥವಾ ಕಾಲೇಜ್ ಜೀವನಗಳಲ್ಲಿ ಎಷ್ಟು ಹೊಸ ಕಲಿಕೆಗಳನ್ನು, ಎಷ್ಟು ಕೌಶಲ್ಯಗಳನ್ನು, ಎಷ್ಟು ಸ್ಕಿಲ್ಸ್ ಕಲಿಯೋಕ್ಕಾಗುತ್ತೆ ಅಂತ ನೋಡಿ ಆದಷ್ಟು ಸ್ಕಿಲ್ಸ್ನ ಕಲ್ತ್ಕೊಳ್ಳಿ. ಆವಾಗ ನಿಮ್ಮ ಭವಿಷ್ಯ ಖಂಡಿತ ಉಜ್ವಲವಾಗಿರುತ್ತೆ. ನಿಮ್ಮ ಬಾಳು ಬಂಗಾರ ಆಗುತ್ತೆ. ಶುಭವಾಗಲಿ.